ವೀಕ್ಷಕರೇ, ವಾಟರ್ ಡೇ. ನಿನ್ನೆ ರಾತ್ರಿ 8:35 ಸುಮಾರಿಗೆ ಪ್ರಾರಂಭವಾದ ಭಾರತದ ದಿಟ್ಟ ಪ್ರತಿದಾಳಿ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಜಮ್ಮು ಕಾಶ್ಮೀರ, ಗುಜರಾತ್, ಪಂಜಾಬ್, ರಾಜಸ್ಥಾನ ಈ 4 ರಾಜ್ಯಗಳ ಪ್ರಮುಖ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಪ್ರಾರಂಭ ಮಾಡಿದ ಅಪ್ರಚೋದಿತ ದಾಳಿಗೆ ಭಾರತ ಕೇವಲ 2 ಗಂಟೆಗಳ ಅಂತರದಲ್ಲಿ ಪ್ರತಿದಾಳಿಯನ್ನ ತೋರಿಸಿದ್ದು ಮಾತ್ರವಲ್ಲ, ಪಾಕಿಸ್ತಾನದ ನೆಲದಿಂದ ಭಾರತಕ್ಕೆ ಬಂದ 100ಕ್ಕೂ ಅಧಿಕ ಡ್ರೋನ್ಗಳು, 38ಕ್ಕೂ ಅಧಿಕ ಕ್ಷಿಪಣಿಗಳು, 4 ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಭಾರತದ ಒಳಗೆ ನುಗ್ಗಿದ ಪಾಕಿಸ್ತಾನಿಗಳಿಗೆ ಪಾಕಿಸ್ತಾನದ ಒಳಗೆ ನುಗ್ಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಭಾರತ. ರಾತ್ರಿ ಪೂರ್ತಿ ಎಲ್ಒಸಿ ಬಳಿಯಲ್ಲಿ ಭಾರತೀಯ ಸೇನಾ ಪಡೆಯ ಕಾರ್ಯಾಚರಣೆ ಮುಂದುವರೆದಿದೆ. ಕುತಂತ್ರಿ ಪಾಕಿಸ್ತಾನಕ್ಕೆ ಭಾರತದ ದಿಟ್ಟ ಪ್ರತ್ಯುತ್ತರ. ಭಾರತದ ಮೇಲೆ ದಾಳಿಗೆ ಯತ್ನಿಸಿದ ಪಾಕ್ನ ಡ್ರೋನ್ಗಳು ಪುಡಿ ಪುಡಿ. ಭಾರತದ ನೆಲದ ಕಡೆಗೆ ನುಗ್ಗಿ ಬರ್ತಾ ಇದ್ದ ಕ್ಷಿಪಣಿಗಳು ಉಡಿ. ಭಾರತದ ಒಳಗೆ ಹೆಜ್ಜೆ ಇಟ್ಟಿದ್ದ ಪಾಕಿಸ್ತಾನದ ಫೈಟರ್ ಜೆಟ್ಗಳು ನೆಲಸಮ. ಇದು ಭಾರತದ ದಿಟ್ಟ ಪ್ರತ್ಯುತ್ತರದ ದೃಶ್ಯಗಳು. ಕಾಲ್ಕೆರೆದು ಬಂದ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ ಭಾರತ. ರಾತ್ರಿ ಕ್ಷಿಪಣಿ ದಾಳಿಗೆ ಯತ್ನಿಸಿದ ಪಾಕ್ಗೆ ಶಾಕ್ ಮೇಲೆ ಶಾಕ್. ಭಾರತ ಸೇರುವ ಮೊದಲೇ ಮಿಸೈಲ್ಸ್, ಡ್ರೋನ್ಸ್, ಧಮಾರ್. 4 ಗಂಟೆ ಪಾಕ್ನ ಯುದ್ಧ ವಿಮಾನ ಮಟ್ಟಾಶ್. 1 F-16, 2 JF-17 ವಿಮಾನಗಳನ್ನು ಉಡೀಸ್ ಮಾಡಿದೆ ಭಾರತ. ಕಾಲ್ಕೆರೆದು ಬಂತು ಪಾಕಿಸ್ತಾನ. ಕಾಲ್ ಕಿತ್ತಿದೆ ಈಗ ಯುದ್ಧರಂಗದಿಂದ. ಆ ರೀತಿಯಲ್ಲಿ ಭಾರತ ಅಟ್ಯಾಕ್ ಮಾಡಿದೆ. ಯುದ್ಧ ವಿಮಾನಗಳನ್ನ ಅಟ್ಯಾಕ್ ಮಾಡಿ ಬೀಳಿಸಿರ್ತಕ್ಕಂಥದ್ದು. F-16 ಮತ್ತೆ JF-17 ಎರಡನ್ನೂ ಕೂಡ ಉಡೀಸ್ ಮಾಡಿದೆ ಭಾರತ. ಯಾಕಾದ್ರೂ ಭಾರತದೊಂದಿಗೆ ತಗಾದೆ ತೆಗೆದು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬಡದು ಮಣ್ಣು ಮುಗಿಸಿದೆ ಭಾರತ. ಆದರೂ ಕೂಡ ತರಲೆ ಪಾಕಿಸ್ತಾನ ಮತ್ತೆ 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 ಮಿಸೈಲ್ಗಳನ್ನ ಫೈರ್ ಮಾಡ್ತಾನೆ ಇದೆ, ಡ್ರೋನ್ಗಳನ್ನ ಫೈರ್ ಮಾಡ್ತಾನೆ ಇದೆ. ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆ ನಡೆದಿದೆ. ಭಾರತ ಅತ್ಯಂತ ಯಶಸ್ವಿಯಾಗಿ ಬಗ್ಗು ಬಡಿದಿದೆ ಪಾಕಿಸ್ತಾನವನ್ನ. ಭಾರತದ ದಾಳಿಗೆ ಕೇವಲ ಬಗ್ಗು ಪಡೆದಿರೋದಷ್ಟೇ ಅಲ್ಲ, ತಿರುಗಿ ಬುದ್ಧಿ ಕಲಿಸಿದೆ ಭಾರತ. ವಾಪಸ್ ಬೇರೆ ಬೇರೆ ಪಾಕಿಸ್ತಾನಗಳ ನಗರಗಳ ಮೇಲೆ ಭಾರತ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಅದರ ಡೀಟೇಲ್ಸ್ ನ ಇವತ್ತು ವಿದೇಶಾಂಗ ಇಲಾಖೆಯ ವಕ್ತಾರರು ಕೊಡಲಿದ್ದಾರೆ ಇವತ್ತು ಬೆಳಗ್ಗೆ. ಭಾರತದ ಪ್ರತಿದಾಳಿ ಯಾವ ರೇಂಜ್ಗಿತ್ತು ಅಂದ್ರೆ, ದಾಳಿ ನಡೆಸಿ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನದ ಸೇನಾ ವಕ್ತಾರ ಜನರಲ್ ಅಹಮದ್ ಶರೀಫ್ ಚೌಧರಿ ರಾತ್ರೋರಾತ್ರಿ ಪತ್ರಿಕಾಗೋಷ್ಠಿಯನ್ನ ಕರೆದು ಶಾಂತಿಯ ಮಾತುಕತೆಯನ್ನಾಡ್ತಾನೆ. ಭಾರತದ ಜೊತೆಗೆ ನಮಗೆ ಯುದ್ಧ ಬೇಡ, ಶಾಂತಿ ಬೇಕು. ಭಾರತದ ದಾಳಿಗೆ ಆ ರೀತಿ ಪರಿತಪಿಸ್ತಾ ಇದೆ ಪಾಕಿಸ್ತಾನ. ರಣರಂಗದಲ್ಲಿ ಶತ್ರು ರಾಷ್ಟ್ರಕ್ಕೆ ಭಾರತ ಬಗ್ಗು ಪಡೆದಿದೆ. ಪಾಕಿಸ್ತಾನದಲ್ಲಿ ಭಾರತದ ಪರಾಕ್ರಮ ಹೇಗಿತ್ತು ಅದರ ಒಂದಷ್ಟು ಸ್ಯಾಂಪಲ್ಸ್ ನಿಮ್ಮ ಮುಂದೆ. ಯುದ್ಧ, ಪಾಪಿ ಪಾಕಿಸ್ತಾನ, ಧೀರ ಹಿಂದೂಸ್ತಾನದ ನಡುವೆ ಅಸಲಿ ಯುದ್ಧ ಶುರುವಾಗಿದೆ. ರಣರಂಗದಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಪಡೆದಿದೆ. ತಿರುಬೋಕಿ ರಾಷ್ಟ್ರವನ್ನ ಇಂಡಿಯಾ ಪೀಸ್ ಪೀಸ್ ಮಾಡ್ತಾ ಇದೆ. ಆಕಾಶದಲ್ಲೇ ಶತ್ರು ದೇಶವನ್ನ ಉಡೀಸ್ ಮಾಡಿದೆ. ಭಾರತದ ಪರಾಕ್ರಮಕ್ಕೆ ಪಾಕಿಸ್ತಾನ್ ಉಡೀಸ್. ಪಾಕಿಸ್ತಾನದ ಎಲ್ಲಾ ದಾಳಿಗಳು ಫೇಲ್.
ತಡರಾತ್ರಿ 7 ಗಂಟೆ ಸುಮಾರಿಗೆ ಪಾಪಿ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ದಾಳಿ ಶುರು ಮಾಡಿತು. ಉಗ್ರರನ್ನ ಮಟ್ಟ ಹಾಕಿದ್ದಕ್ಕೆ ಅಮಾಯಕ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲು ಯತ್ನಿಸಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಆಕಾಶದಲ್ಲೇ ಪಾಕ್ ಕ್ಷಿಪಣಿಗಳನ್ನ ಉಡೀಸ್ ಮಾಡಿಬಿಡ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಕ್ಷಿಪಣಿಗಳನ್ನ ಛಿದ್ರ ಮಾಡಿಬಿಡ್ತು. ಭಾರತದ ಆಪತ್ ಬಾಂಧವ ಗೇಮ್ ಚೇಂಜರ್ ಸುದರ್ಶನ್ ಚಕ್ರ ಪಾಕಿಸ್ತಾನವನ್ನ ಮುಗಿಲಲ್ಲೇ ಹೊಡೆದು ಉರುಳಿಸಿತು. ಭಾರತದ ಜಮ್ಮು, ಅಕ್ನೂರ್, ಉಧಂಪುರ್, ಆರ್ಎಸ್ಪುರ, ಸಾಂಬಾ ನಗರಗಳ ಮೇಲೆ ಪಾಕ್ ಸೇನೆ ಕ್ಷಿಪಣಿಗಳನ್ನು ಹಾರಿಸಿತು. ಆದರೆ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನು ಭಾರತ ನುಚ್ಚು ನೂರು ಮಾಡಿತು. ಮುಗಿಲಲ್ಲೇ ಪಾಕ್ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಛಿದ್ರ ಮಾಡಿ ಬಿಸಾಕ್ತು. ಪಾಕ್ 12 ನಗರಗಳ ಮೇಲೆ ರಣಭೀಕರ ದಾಳಿ. ಅದ್ಯಾವಾಗ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡೋಕೆ ಯತ್ನಿಸಿತು, ಭಾರತ ಕೆರಳಿ ಕೆಂಡವಾಯಿತು. ರೌದ್ರ ರೂಪ ತಾಳಿದ ಹಿಂದೂಸ್ತಾನ ಪ್ರತಿ ದಾಳಿಯನ್ನ ಶುರು ಮಾಡಿಯೇ ಬಿಟ್ಟಿತ್ತು. ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತೀಯ ಸೇನೆ ಭಯಾನಕ ಕೌಂಟರ್ ಅಟ್ಯಾಕ್ ಮಾಡಿತು. ರಾವಲ್ಪಿಂಡಿ, ಲಾಹೋರ್, ಕರಾಚಿ, ಚಕ್ವಾಲ್, ಗುಜ್ರಾನ್ವಾಲ್, ಮಿಯಾನು, ಚೋರಾ, ಬಹಾವಲ್ಪುರ್ ನಗರಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿತು. ನಮ್ಮ ದಾಳಿಗೆ ಪಾಕಿಸ್ತಾನ ಛಿದ್ರವಾಗಿ ಹೋಯಿತು. 50ಕ್ಕೂ ಹೆಚ್ಚು ಪಾಕ್ ಕ್ಷಿಪಣಿಗಳು ಉಡೀಸ್. ಪಾಪಿ ಪಾಕಿಸ್ತಾನದ 50ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಭಾರತ ಉಡೀಸ್ ಮಾಡಿದೆ. ಗೇಮ್ ಚೇಂಜರ್ S-400 ಎಲ್ಲಾ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಪೀಸ್ ಮಾಡಿದೆ. ಡ್ರೋನ್ಗಳನ್ನು ಕೂಡ ನಾಶ ಮಾಡಿದೆ. 4 ಪಾಕ್ ಯುದ್ಧ ವಿಮಾನಗಳು ಧ್ವಂಸ. ಒಂದಲ್ಲ ಎರಡಲ್ಲ, ಪಾಕಿಸ್ತಾನದ ಬರೋಬ್ಬರಿ 4 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ಓರ್ವ ಪೈಲಟ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ನೋಡಿದ್ರಲ್ವಾ, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಭಾರತ ಅಸಲಿ ಯುದ್ಧವನ್ನ ಶುರು ಮಾಡಿಲ್ಲ. ಒಂದು ವೇಳೆ ಶುರು ಮಾಡಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಹೀಗೊಂದು ದೇಶ ಅನ್ನೋಕೆ ಒಂದೇ ಒಂದು ಕುರುಹು ಕೂಡ ಸಿಗೋದಿಲ್ವೇನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.